ಅಯೋಧ್ಯೆಯ ರಾಮಲಲ್ಲಾ ಪ್ರತಿಷ್ಠಾಪನೆ ಈಗಾಗಲೇ ನಿನ್ನೆ ಆಗಿರುವಂಥದ್ದು. ಇವತ್ತು ಇಲ್ಲಿ ಸಾಕಷ್ಟು ಹೋಮ ಹವನಗಳು ನಡೀತಿರುವಂಥದ್ದು. ಜೊತೆಗೆ ಇಡೀ ದೇವಾಲಯದ ಆವರಣದಲ್ಲಿ ಇವತ್ತು ಅಗ್ನಿ ಹೋಮ ಇರ್ಬೋದು, ಗಣಪತಿ ಹೋಮ ಇರ್ಬೋದು, ನವಗ್ರಹ ಹೋಮನ ಇರ್ಬೋದು, ಮತ್ತೆ ಹವನ ಹೋಮ ಇರ್ಬೋದು. ಹೀಗೆ ವೆರೈಟಿ ಆಫ್ ಹೋಮಗಳನ್ನ ಇವತ್ತು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದು ಅಯೋಧ್ಯೆಯ ಒಳಗಡೆ ಇವತ್ತು ದೇವಾಲಯದಲ್ಲಿ ನಡೀತಿರುವಂಥದ್ದು. ಇನ್ನು ಈ ಹೋಮ ಹವನಕ್ಕೆ ಭಾಗಿಯಾಗೋದಕ್ಕೆ ಸ್ವತಃ ಇಲ್ಲಿಗೆ ಇಲ್ಲಿನ CM ಆಗಿರುವಂತಹ ಯೋಗಿ ಆದಿತ್ಯನಾಥ್ ಅವರು ಆಗಮಿಸ್ತಾ ಇದ್ದಾರೆ. ಜೊತೆಗೆ ಅವರ ಕೆಲವೊಂದಷ್ಟು ಮಿನಿಸ್ಟರ್ ಕೂಡ ಈಗ ಆಗಮನ ಆಗ್ತಾ ಇರುವಂಥದ್ದು. ಈಗ ನಾನಿರುವಂಥದ್ದು ಅಯೋಧ್ಯೆಯ ಮೇನ್ ರೋಡಲ್ಲಿ ಇರುವಂಥದ್ದು. ಮತ್ತೆ ಇದು ಇಲ್ಲಿ ನಾವು ನೋಡ್ತಾ ಹೋಗ್ಬೋದು, ಇಲ್ಲಿ ಹನುಮಾನ್ ಗಡಿ ಹೋಗುವಂಥದ್ದು. ಅದಾದ ಬಳಿಕ ಬಲಭಾಗಕ್ಕೆ ತಿರುಗಿದಂತಹ ಸಂದರ್ಭದಲ್ಲಿ ಅಯೋಧ್ಯೆಯ ರಾಮ ಮಂದಿರಕ್ಕೆ ಹೋಗುವಂತಹ ದಾರಿ ಇರುವಂಥದ್ದು. ಈಗ ಅವರು ಬರುವಂತಹ ಹಿನ್ನೆಲೆಯಲ್ಲಿ ಸಕಲ ರೀತಿಯ ಸಿದ್ಧತೆಯನ್ನು ಇಲ್ಲಿ ಮಾಡ್ಕೊಳ್ಳಾಗ್ತಿರುವಂಥದ್ದು. ಯಾಕಂತಂದ್ರೆ ಇವತ್ತು ಅವರು ಪೂಜೆಯಲ್ಲಿ ಭಾಗಿಯಾಗ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ನಮಗೆ ಲಭ್ಯ ಆಗ್ತಿರುವಂಥದ್ದು. ಅವ್ರು ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಇಡೀ ಈ ಭಾಗವನ್ನ ಸೆಕ್ಯೂರಿಟಿ ಅಲರ್ಟ್ ಮಾಡುವಂತಹ ಕೆಲಸವನ್ನ ಮಾಡಲಾಗಿರುವಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಸುಮಾರು ಈಗಾಗಲೇ 2000ಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನ ಇದೊಂದೇ ಭಾಗದಲ್ಲಿ ನಿಯೋಜಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಒಂದ್ ಕಡೆ CRPF ಪೊಲೀಸ್ ಇದ್ದಾರೆ, ಮತ್ತೆ ಇನ್ನೊಂದು ಕಡೆ ಅಯೋಧ್ಯೆಯ ಲೋಕಲ್ ಪೊಲೀಸರು ಕೂಡ ಈಗ ಇಲ್ಲಿ ಕೆಲಸವನ್ನು ನಿರ್ವಹಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ನಾವು ಇನ್ನೊಂದು ವಿಶೇಷತೆಯನ್ನು ಇಲ್ಲಿ ಗಮನಿಸೋದಾದ್ರೆ, CM ಬರುವಂತಹ ಸಂದರ್ಭದಲ್ಲಿ ಅವ್ರನ್ನ ಸ್ವಾಗತಿಸೋದಕ್ಕೆ ಸಕಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಇದನ್ನ ಅಯೋಧ್ಯೆಯ ಪೊಲೀಸ್ ಬ್ಯಾಂಡ್ ಅನ್ನು ಕೂಡ ಈಗ ನಿಯೋಜನೆ ಮಾಡಿರುವಂಥದ್ದು. ಯೋಗಿ ಆದಿತ್ಯನಾಥ್ ಅವರು ಬಂದಂತಹ ಬಳಿಕ ಈ ಪೊಲೀಸ್ ಬ್ಯಾಂಡ್ ಇಲ್ಲಿ ಆಕ್ಟಿವ್ ಆಗುವಂಥದ್ದು. ಬ್ಯಾಂಡ್ನ ಮೂಲಕ ಅವ್ರನ್ನ ಮೆರವಣಿಗೆ ಮೂಲಕ ಇಲ್ಲಿಂದ ರಾಮ್ ಗಡಿಯವರೆಗೂ ಕರ್ಕೊಂಡು ಹೋಗುವಂತಹ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಹನುಮಾನ್ ಗಡಿಯಿಂದ ನಂತರ ರಾಮ ಮಂದಿರಕ್ಕೆ ಕರೆದೊಯ್ದು ಅವ್ರನ್ನ ಪೂಜೆಗೆ ಭಾಗವಹಿಸೋದಕ್ಕೆ ಒಳಗಡೆ ಬಿಡುವಂತಹ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಒಂದು ರೀತಿ ಸಕಲ ರೀತಿಯಲ್ಲೂ ಕೂಡ ಈಗ ಸಿದ್ಧತೆ ಆಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಇವತ್ತಿನ ವಿಶೇಷತೆ ಏನಂತಂದ್ರೆ, ನಡೆಯುವಂತಹ ಪೂಜೆಗಳಲ್ಲಿ ಇಷ್ಟು ದಿನ ಕೇವಲ ಇರುವಂತಹ ಅರ್ಚಕರು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ನಿನ್ನೆ ಇಲ್ಲಿ ಪ್ರತಿಷ್ಠಾಪನೆ ಆಗಿದ್ದು ಅದರ ದರ್ಶನವನ್ನ ಯೋಗಿ ಆದಿತ್ಯನಾಥ್ ಅವರು ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಅಲ್ಲೇ ಹೋಗಿ ರಾಮಲಲ್ಲಾನ ಇನ್ನೂ ದರ್ಶನವನ್ನು ಪಡೆದುಕೊಂಡು ಅದಾದ ಬಳಿಕ ಅವರ ಸಹೋದರನ ನೋಡಿಕೊಂಡು ನಂತರ ಪೂಜೆಯಲ್ಲಿ ಭಾಗಿಯಾಗ್ತಾರೆ. ಅದು ಕೂಡ ಅಯೋಧ್ಯೆಯ ರಾಮ ಮಂದಿರದ ಒಳಗಡೆ. ಇನ್ನ ಭದ್ರತೆ ವಿಚಾರಕ್ಕೆ ನೋಡೋದಾದ್ರೆ, ಸುಮಾರು ಈಗಾಗಲೇ ದೇವಸ್ಥಾನದಿಂದ ಇಲ್ಲಿಂದ ನೋಡೋದಾದ್ರೆ ಸುಮಾರು ಅರ್ಧ ಕಿಲೋಮೀಟರ್ ದೂರದಿಂದಲೇ ಕೂಡ ಸಂಪೂರ್ಣವಾಗಿ ಭದ್ರತಾ ವ್ಯವಸ್ಥೆಯನ್ನು ಕೈಗೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿಗೆ ಅವರು ಬಂದಂತಹ ಸಂದರ್ಭದಲ್ಲಿ ಯಾರನ್ನು ಕೂಡ ಒಳಗಡೆ ಬಿಡದಂತೆ ತಡೆಯುವಂತಹ ಕೆಲಸ ಆಗುತ್ತೆ. ಏನು ದರ್ಶನಕ್ಕೆ ಒಳಗಡೆ ಹೋಗಿದ್ದಾರೆ, ಆ ದರ್ಶನ ಮುಗಿಸ್ಕೊಂಡು ಹೊರಬಂದಂತಹ ಭಕ್ತಾದಿಗಳು ನಂತರ ಮಧ್ಯಾಹ್ನ 2 ಗಂಟೆ ತನಕ ಯಾರಿಗೂ ಕೂಡ ಒಳಗಡೆ ಬಿಡೋದಿಲ್ಲ. ಯಾಕಂತಂದ್ರೆ ಯೋಗಿ ಆದಿತ್ಯನಾಥ್ ಅವರು CM ಒಳಗಡೆ ಇರ್ತಾರೆ, ಜೊತೆಗೆ ಒಂದಷ್ಟು ಜನ ಮಿನಿಸ್ಟರ್ ಇರ್ತಾರೆ, ಪೂಜೆಯನ್ನು ನಡೆಸ್ತಾ ಇರ್ತಾರೆ. ಅದು ಮುಗಿಯೋ ತನಕ ಯಾರಿಗೂ ಕೂಡ ದರ್ಶನಕ್ಕೆ ವ್ಯವಸ್ಥೆ ಇಲ್ಲ ಅಂತೇಳಿ ಇಲ್ಲಿರುವಂತಹ ಪೊಲೀಸರು ಹೇಳ್ತಿರುವಂಥದ್ದು. ಒಟ್ಟಿನಲ್ಲಿ ಒಂದು ಕಡೆ ಇಲ್ಲಿ ವಿಜೃಂಭಣೆ ನಡೀತಿರುವಂಥ ಒಂದು ಕಡೆ ಆದರೆ, ಇನ್ನೊಂದು ಕಡೆ CM ಆಗಿರುವಂಥ ಯೋಗಿ ಆದಿತ್ಯನಾಥ್ ಅವರು ಇಲ್ಲಿಗೆ ಆಗಮಿಸೋದಕ್ಕೆ ಬರ್ತಿರುವಂಥ ಹಿನ್ನೆಲೆಯಲ್ಲಿ ಅನೇಕ ಮಂದಿ ಭಕ್ತಾದಿಗಳು ಕೂಡ ಇಲ್ಲಿ ಈಗ ಸದ್ಯದಲ್ಲಿ ನಡೆಯುವಂತಹ ಕೆಲಸ ಆಗಿದೆ. ಒಟ್ಟಿನಲ್ಲಿ ನೋಡೋದಾದ್ರೆ ಇವತ್ತಿನ ವಿಶೇಷತೆಗಳ ಜೊತೆಗೆ ಪೂಜೆಯ ಜೊತೆಗೆ ಒಂದು ಕಡೆ ಬೇರೆ ಬೇರೆ ಜನರು ಬರುವಂತವ್ರು ಏನಿದ್ದಾರೆ, ಇವತ್ತು ಮಧ್ಯಾಹ್ನದ ನಂತರ ಕೇವಲ 1-2 ಗಂಟೆಗಳ ಕಾಲ ಅವರಿಗೆ ದರ್ಶನಕ್ಕೆ ವ್ಯವಸ್ಥೆಗೆ ಸಿಗುತ್ತೆ ವಿನಃ ಅದಾದ ಬಳಿಕ ನಾಳೆ ನಾಡಿದ್ದು ಕೂಡ ಬಂದಾಗುವಂಥ ಹಿನ್ನೆಲೆಯಲ್ಲಿ ಒಂದು ರೀತಿ ಜನರು ಕೂಡ ತರಾತುರಿಯಲ್ಲಿ ಬಂದು ಈಗ ದರ್ಶನಕ್ಕೆ ಹೋಗುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ KR ಜೊತೆ ವಿಷ್ಣು ಪ್ರಸಾದ್, ಅಯೋಧ್ಯೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.